ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ಸಂಗೀತ ಕಂಡುಬಿಟ್ಟಿದ್ದು ನೋಡಿ ಎಲ್ಲರೂ ಖುಷಿ ಆಗ್ತಾರೆ. ವಿಷಯ ಗೊತ್ತಾಗಿ ಟೂರ್ನ ಕ್ಯಾನ್ಸಲ್ ಮಾಡಿ ಬಂದೆ ಅಂತ ನಚ್ಚಿ ಹೇಳ್ತೇನೆ. ಅಜಿತ್ ನಿನ್ನಿಗೋಸ್ಕರ ಟೆಂಪಲಲ್ಲಿ ಭಿಕ್ಷೆ ಬೇಡ್ದ ಅಂತ ಎಲ್ಲ ಹೇಳ್ತಾರೆ. ಅಂಥದ್ದು ಏನಾಯಿತು ಅಂತ ಸಂಗೀತ ಕೇಳಿದಾಗ ಕೋಮಾಗಿ ಹೋಗಿರೋ ವಿಷಯನ ಶ್ರವಣ್ ಹೇಳ್ತಾನೆ. ಅಜಿತ್ ಭೂಮಿ ಕಾಂಟ್ರಾಕ್ಟ್ ವಿಷಯ ಏನಾದರೂ ಸಂಗೀತ ಹೇಳಿದರೆ ಎಲ್ಲರೂ ಭೂಮಿನ ಬೈದು ಕಳಿಸ್ತಾರೆ. ಹೇಗಾದರೂ ಮಾಡಿ ಸೇವ್ ಮಾಡು ಅಂತ ಸತ್ಯ ಆಂಜನೇಯನ ಕೇಳ್ಕೊತಾರೆ. ಕೋಮಾಗಿ ಯಾಕೆ ಹೋಗಿದ್ದು ಅಂತ ಸಂಗೀತ ಕೇಳ್ತಾರೆ. ಸಂಗೀತಗೆ ಶಾರ್ಟ್ ಟರ್ಮ್ ಮೆಮೊರಿ ಹೋಗಿದೆ, ರಿಕವರ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಜಾಸ್ತಿ ಸ್ಟ್ರೆಸ್ ಕೊಟ್ಬಿಡಿ ಅಂತಲೂ ಹೇಳೋಗ್ತಾರೆ. ಹೇಗೋ ಬಚಾವಾದ್ರು ಅಂತ ಸತ್ಯ ಅನ್ಕೊಂತಿರ್ತಾನೆ. ಯಾರೂ ಊಟ ನಿದ್ದೆ ಮಾಡೇ ಇಲ್ಲ ಅನ್ಸುತ್ತೆ, ವೀಕ್ ಆಗಿದ್ದೀರಾ ಅಂತ ಸಂಗೀತ ಹೇಳಿದಾಗ ಮನೆಗೆ ಹೋದ್ಮೇಲೆ ಹಬ್ಬದ ಊಟನೇ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಿರ್ತಾರೆ. ಡಿಸ್ಚಾರ್ಜ್ ಆಗೋದಕ್ಕೆ 2 days ಆಗುತ್ತೆ, ಅಲ್ಲಿವರೆಗೂ ಎಲ್ಲ ಇಲ್ಲೇ ಇರ್ತೀವಿ ಅಂತ ನಚ್ಚಿ ಹೇಳ್ತೇನೆ. ಎಲ್ಲರೂ ಇರೋಕ್ಕೆ ಇದೇನು ಪಿಕ್ನಿಕ್ ಸ್ಪಾಟ ಅಂತ ಶ್ರವಣ್ ಕೇಳ್ತಿರ್ತಾನೆ. ದೇವ್ರ ರೂಮ್ ಕ್ಲೀನ್ ಮಾಡುವಾಗ ಇದ್ಯಾವುದೋ ಲೆಟರ್ ಸಿಕ್ತು ಅಂತ ಪಲ್ಲವಿ ಎಲ್ಲರೂ ಮುಂದೆ ಶ್ರವಣ್ಗೆ ಕೊಡ್ತಾಳೆ. ಅದು ಕಾಂಟ್ರಾಕ್ಟ್ ಪೇಪರ್ ಆಗಿರುತ್ತೆ. ಇದನ್ನ ಓದಿ ಶ್ರವಣ್ ಶಾಕ್ ಆಗ್ತಾನೆ. ಸಂಗೀತ ಕೋಮ ಹೋಗೋದಕ್ಕೆ ಮೇನ್ ರೀಸನ್ ಮನಸ್ವಿನಿನೇ ಅಂತ ಸತ್ಯ ಹೇಳ್ತಾನೆ. ಅಶ್ವಿನಿಗೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಅಪ್ಕಮಿಂಗ್ ಸೀನ್ ಸಖತ್ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.